ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಈ ಕಡೆ ಪವಿತ್ರ ತುಂಬಾ ಇಷ್ಟಪಟ್ಟಿರೋಂಥ ಶರ್ಟ್ನ ಗುಂಡಿ ಬಿಚ್ಚೋಗಿರುತ್ತೆ ದೇವು ಅವ್ರದ್ದು. ಹಾಗಾಗಿ ಗುಂಡಿನ ಹಾಕ್ಕೊಡ್ತಾಳೆ. ತುಂಬ ಥ್ಯಾಂಕ್ಸ್ ರೀ ಪವಿತ್ರ ಅವರೇ, ನನಗೆ ಈ ಶರ್ಟ್ ಅಂದರೆ ತುಂಬಾ ಇಷ್ಟ ಅಂತೇಳ್ಬಿಟ್ಟು ದೇವು ಅವರು ಹೇಳ್ತಾರೆ. ಸರಿ ಅಂತೇಳಿ ಹಾಕ್ಕೊಂಡು ಹೋಗ್ತಾರೆ ಆಫೀಸ್ಗೆ. ಅಷ್ಟೊತ್ತಿಗೆ ಪವಿತ್ರನಿಗೆ ಬೇಜಾರಾಗಿರುತ್ತೆ. ರೂಮಲ್ಲಿ ಎಲ್ಲ ಕಿತ್ತಾಕ್ತಾ ಇರೋದ್ರಿಂದ ಇಲ್ಲಿ ಹೊರಗಡೆ ಬಂದು ಕುತ್ಕೊಂಡಿರ್ತಾಳೆ. ಕ್ಲೀನ್ ಮಾಡುವಂಥ ಮಿಷಿನ್ ಇರುತ್ತೆ, ಅದು ಮಿಷಿನ್ ಮೇಲ್ಗಡೆನೆ ಕಾಲಿಟ್ಟು ಎದ್ದು ಬಿಡ್ತಾಳೆ. ಆ ಮಿಷಿನ್ ಕೆಟ್ಟೋಗ್ಬಿಟ್ಟಿರುತ್ತೆ. ಹಾಗಾಗಿ ಅಯ್ಯೋ ಏನು ಮಿಷಿನ್ ಕೆಡಿಸೇ ಬಿಟ್ಟಿದೆಯಾ ನೀನು, ಇವಾಗ ಕ್ಲೀನ್ ಮಾಡು, ಅಷ್ಟು ಆ ಮಿಷಿನ್ ಏನೇನು ಕೆಲಸ ಮಾಡ್ತಾ ಇತ್ತು ಅದನ್ನೆಲ್ಲನೂ ನೀನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಗ್ಯ ಅವ್ರ ಹಸ್ಬೆಂಡ್ ಹೇಳ್ತಾ ಇರ್ತಾರೆ. ಹಾಗಾಗಿ ಭಾಗ್ಯನೂ ಅಲ್ಲೇ ನಿಂತ್ಕೊಂಡಿರ್ತಾಳೆ, ಭಾಗ್ಯಮ್ಮ ಕೂಡ. ಹಾಗೆ ನಮೃತ ಅವ್ರ ಅಮ್ಮ ಕೂಡ ತುಂಬ ಟಾರ್ಚರ್ ಮಾಡ್ತಾ ಇರ್ತಾರೆ. ಜ್ಯೂಸ್ ಎಲ್ಲ ಚೆಲ್ಬಿಟ್ಟು ಅದ್ರ ಮೇಲೆ ಒರೆಸು, ನೀನು ಮಿಷಿನ್ ಮಾಡೋ ಕೆಲಸನ ಎಲ್ಲವನ್ನೂ ನೀನೇ ಮಾಡಬೇಕು. ಇವಾಗ ನಮ್ಮ ಮನೆ ಎಷ್ಟು ಪಳ 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 ಅಂತ ಹೊಳಿತಾ ಇತ್ತು ಗೊತ್ತಾ ನಿಂಗೆ, ಅದೆಲ್ಲ ಕೆಲಸನೂ ನೀನೇ ಮಾಡಬೇಕು. ಇವಾಗ ನಮ್ಮ ಮನೆ ಹೇಗೆ ಪಳ ಪಳ ಹೊಳಿತಾ ಇತ್ತು ಅದೇ ಥರ ಮಾಡು ಅಂತ ಹೇಳಿಬಿಟ್ಟು ಭಾಗ್ಯಮ್ಮರ ಹಸ್ಬೆಂಡ್ ಹೇಳ್ತಾ ಇರ್ತಾರೆ. ಹಾಗಾಗಿ ಪಾಪ ಸರಿ ಅಂತೇಳಿ ನಾನೇ ಮಾಡ್ತೀನಿ ಬಿಡಿ ಅಂತೇಳಿ ಎಲ್ಲವನ್ನೂ ಕೂಡ ಕ್ಲೀನ್ ಮಾಡ್ತೀನಿ. ಇದೇನು ಈ ಥರ ಕ್ಲೀನ್ ಮಾಡ್ತಾ ಇದೆಯಾ, ಕ್ಲೀನ್ ಅಂದರೆ ಈ ಥರ ಮಾಡ್ತಾರೆ, ಇನ್ನೂ ಸ್ವಲ್ಪ ಕ್ಲೀನಾಗಿ ಮಾಡಬೇಕು ನೀನು ಅಂತೇಳ್ಬಿಟ್ಟು ಭಾಗ್ಯಮ್ಮ ಅವ್ರ ಹಸ್ಬೆಂಡ್ ಹೇಳ್ತಾ ಇರ್ತಾರೆ. ಹಾಗೆ ಪವಿತ್ರ ಸರಿ ಮಾಡ್ತೀನಿ ರೀ ಅಂತ ಹೇಳಿದಾಗ ಮಾಡ್ತಾ ಇರಬೇಕಾದ್ರೆ ಜ್ಯೂಸ್ ಅದೆಲ್ಲ ಚೆಲ್ಬಿಟ್ಟು ಇದನ್ನು ಮಾಡ್ತಾ ಇರ್ತಾರೆ. ಹಾಗೆ ನಮೃತ ನೀ ಮನೆ ಕೆಲಸದವಳು ಆಗೋಕ್ಕೆ ಲಾಯಕು, ಇನ್ನು ಯಾವುದಕ್ಕೂ ಲಾಯಕ್ಕಿಲ್ಲ ನೀನು ಅಂತ ಹೇಳ್ತಾ ಇರ್ತಾಳೆ. ಪಾಪ ಪವಿತ್ರ ಕಣ್ಣೀರು ಹಾಕ್ತಾಳೆ. ನೆಕ್ಸ್ಟ್ ವಿಡಿಯೋನ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.